ಎಲ್ರಿಗೂ ನಮಸ್ಕಾರ. ಹೊಸಬ್ರು ಬಂದಾಗ ಒಂದು ಹೊಸ ಅಲೆ ಹೇಳುತ್ತೆ, ದಾರಿ ಬಿಡಬೇಕಂತೆ. ಇವಾಗ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು ಲಂಕೇಶ್ ಅವರ ಮೊಮ್ಮಗ, ಇಂದ್ರಜಿತ್ ಲಂಕೇಶ್ ಅವರ ಮಗ. ಲಂಕೇಶ್ ಅವರು ಮಾಡಿರೋ ಸಾಧನೆ ನಾವೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಚಿಕ್ಕವರು. ಸಮರ್ಜಿತ್ ಅವ್ರಿಗೆ ನಾನೊಂದು ಹೊಸ ಹೆಸರಿಡ್ತಾ ಇದ್ದೀನಿ ಇವತ್ತು. ಸಮರ್ಥಜಿತ್ ಅಂತ ಒಂದು ಹೊಸ ಒಬ್ಬ ಹುಡುಗ ಹೀರೋ ಮೆಟೀರಿಯಲ್ ಆಗೋದಕ್ಕೆ ಏನೇನು ಪ್ರಿಪೇರ್ ಆಗಬೇಕೋ ಅವ್ರ ತಂದೆಯ ಗರಡಿಯಲ್ಲಿ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಪ್ರಿಪೇರ್ ಆಗಿ ಒಬ್ಬ ಸಮರ್ಥಜಿತ್ತಾಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಕಲಾವಿದರದು ಹೀರೋಗಳದ್ದು ಕೊರತೆ ತುಂಬ ಇತ್ತು ಕನ್ನಡ ನಾಡಿಗೆ, ಅದನ್ನು ತುಂಬಿಸೋಕೆ ಅಂತ ಒಬ್ಬ ಹೊಸ ಹೀರೋ ಬಂದಿದ್ದಾರೆ. ಅವರಿಗೆ ನಾವೆಲ್ಲ ಸ್ವಾಗತಿಸಬೇಕು. ಎಲ್ರಿಗೂ ಕನ್ನಡ ಚಿತ್ರರಂಗದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಗೌರಿನೂ ಇದೆ, ಪುಟ್ಟ ಗೌರಿನೂ ಇದೆ, ಇಬ್ಬರಿಗೂ ಶುಭಾಶಯ. ಒಂದು ಹೊಸ ಥರ ಅಲೆ ಕೆಲಸ ಮಾಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಅವರು ನಮಗೆಲ್ಲ ಕೆಲಸ ಕೊಟ್ಟವರು, ನಮ್ಗೆ ಅನ್ನದಾತರು. ಅವರು ಮಾಡೋದು ನಿಜ ಜೀವನದಲ್ಲಿ ಈ ಥರನೇ. ಯಾರ್ಯಾರು ವಿಶೇಷ ಚೇತನರಿದ್ದಾರೆ, ಯಾರ್ಯಾರಿಗೆ ಒಂದು ಹೊಸ ಶಕ್ತಿ ಇದೆ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕಿ ಅವ್ರುಗಳಿಗೆಲ್ಲ ಒಂದು ಲೈಫ್ ಕೊಟ್ಟಂಥ ಒಬ್ಬ ಮನುಷ್ಯ ಇಂದ್ರಜಿತ್ ಬಂದಿದ್ದಾರೆ. ಹೊಸ ಹೊಸ ನಿರ್ದೇಶಕರುಗಳಿಗೆ ಮತ್ತು ಕಂಟೆಂಟ್ ಬರೆಯೋರಿಗೆ ಒಬ್ಬ ಹೊಸ ಹೀರೋ ಸಿಕ್ಕಿದ್ದಾರೆ. ತುಂಬ ಸಮರ್ಥವಾದ ಒಬ್ಬ ನಾಯಕ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅಂದ್ಕೊಳ್ತೀನಿ. ಶುಭಾಶಯಗಳು. ಆಲ್ ದ ಬೆಸ್ಟ್ ಸಮರ್ಜಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ. ಯಜ್ಞ ಯಾಗವನ್ನು ನಂಬೋದನ್ನು ಬಿಟ್ಬಿಟ್ಟು ಇಂಥ ಕಲ್ಟಿರೋ ಸಿನಿಮಾಗಳ ನಂಬಿದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಈಗಲೂ ಮತ್ತೊಮ್ಮೆ ಪ್ರತಿಪಾದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.